ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉಪ್ಪಳಗೇಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೇಲ್ ಲಾರಿ ಮತ್ತು ಕಾರು ಡಿಕ್ಕಿ ಹೊಡೆದ ಘಟನೆ, ಮಹಿಳೆಯೊಬ್ಬರು ಮೃತಪಟ್ಟಿದ್ದು 4 ಗಂಭೀರ ಗಾಯ. ತ್ರಿಕರಿಪುರ ಮಾಣಿಯಾಡ್ ಎಂಬಲ್ಲಿ ಮನೆಯವರು ಹೊರಗೆ ಹೋದ ಸಂದರ್ಭ ಮನೆಯ ಬಾಗಿಲು ಮುರಿದು ಭಾರೀ ಕಳ್ಳತನ, 15 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನಾಗಿದೆ ಕಳವು ಮಾಡಲಾಗಿರುವುದು. ಚೆಂಗಳ ಸೇವಾ ಸಹಕಾರಿ ಬ್ಯಾಂಕ್ನ ಕಾರ್ಯದರ್ಶಿ ಪಿ ಗಂಗಾಧರನ್ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ, ಸಂಸದ ರಾಜಮೋಹನ್ ಉಣ್ಣಿತಾನ್ ಅವರಿಂದ ಉದ್ಘಾಟನೆ. ಕುಸಿಯುವ ಸ್ಥಿತಿಯಲ್ಲಿದೆ ಕಾಸರಗೋಡು ಪುಲಿಕುನ್ ಗೆಸ್ಟ್ ಹೌಸ್ ಮುಂಭಾಗದಲ್ಲಿರುವ ಗುಡ್ಡ, ಪಾದಚಾರಿಗಳು ಹಾಗೂ ವಾಹನ ಸವಾರರು ಸಂಚರಿಸುತ್ತಿರುವುದು ಭೀತಿಯಿಂದ. ಮಂಗಲ್ಪಾಡಿ ತಾಲೂಕು ಆಸ್ಪತ್ರೆ ವ್ಯಾಪ್ತಿಯ ಉಪ್ಪಳ ಬಸ್ ನಿಲ್ದಾಣ ಪರಿಸರದ ಎಲ್ಲ ತಂಬಾಕು ಮಾರಾಟ ಮಳಿಗೆಗಳ ಪರಿಶೀಲನೆ, ತಂಬಾಕು ವಿರೋಧಿ ದಿನಾಚರಣೆಯ ಅಂಗವಾಗಿ. ವಾರ್ತೆಗಳು ವಿವರವಾಗಿ. ಉಪ್ಪಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೀನು ಲಾರಿ ಮತ್ತು ಕಾರು ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬರು ಮೃತಪಟ್ಟ ಘಟನೆ ನಡೆದಿದೆ. ಅಪಘಾತದಲ್ಲಿ 4 ಮಂದಿಗೆ ಗಂಭೀರ ಗಾಯಗಳಾಗಿದೆ. ಶುಕ್ರವಾರ ಮಧ್ಯಾಹ್ನ 1:30 ಸುಮಾರಿಗೆ ಅಪಘಾತ ಸಂಭವಿಸಿರುವುದು. ಉಪ್ಪಳಗೇಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೀನು ಲಾರಿ ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ ಇತರ 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶುಕ್ರವಾರ ಮಧ್ಯಾಹ್ನ 1:30 ಸುಮಾರಿಗೆ ಅಪಘಾತ ಸಂಭವಿಸಿರುವುದು. ಮೃತ ಮಹಿಳೆ ಮಂಗಳೂರು ನಿವಾಸಿ ಎಂಬುದು ವರದಿಯಾಗಿದೆ. ಉಪ್ಪಳ ಸಮೀಪದ ಕೂಳೂರಿನಲ್ಲಿರುವ ಸಂಬಂಧಿಕರ ಮನೆಯಿಂದ ಹಿಂತಿರುಗುತ್ತಿದ್ದಾಗ ಅಪಘಾತ ಸಂಭವಿಸಿರುವುದು. ಕಾರಿಗೆ ಡಿಕ್ಕಿ ಹೊಡೆದ ನಂತರ ಲಾರಿ ರಸ್ತೆಗೆ ಉರುಳಿ ಬಿದ್ದಿದೆ. ಡಿಕ್ಕಿಯ ಪರಿಣಾಮ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ. ಅಪಘಾತದ ನಂತರ ದೀರ್ಘ ಸಮಯ ಸಂಚಾರ ಸ್ಥಗಿತ ಉಂಟಾಗಿತ್ತು. ನಂತರ ಪೊಲೀಸರು ಆಗಮಿಸಿ ಸಂಚಾರವನ್ನು ಪುನರ್ಸ್ಥಾಪಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ತ್ರಿಕರಿಪುರ ಮಾಣಿಯಾಡ್ ಎಂಬಲ್ಲಿ ಮನೆಯವರು ಹೊರಗೆ ಹೋದ ಸಂದರ್ಭ ಮನೆಯ ಬಾಗಿಲು ಮುರಿದು ಭಾರೀ ಕಳ್ಳತನ ನಡೆದಿದೆ. ನೆಕ್ಲೆಸ್, ಬಳೆ, ಉಂಗುರಗಳು ಹಾಗೂ ಬ್ರೇಸ್ಲೆಟ್ ಸೇರಿದಂತೆ ಸುಮಾರು 15 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ 22 ಪವನ್ ಚಿನ್ನಾಭರಣಗಳನ್ನಾಗಿದೆ ಕಳ್ಳತನ ಮಾಡಲಾಗಿರುವುದು. ತ್ರಿಕರಿಪುರ ಮಾಣಿಯಾಡ್ ಎಂಬಲ್ಲಿ ಮನೆಯವರು ಹೊರಗೆ ಹೋದ ಸಂದರ್ಭ ಮನೆಯ ಬಾಗಿಲು ಮುರಿದು ಭಾರೀ ಕಳ್ಳತನ ನಡೆದಿದೆ. ನೆಕ್ಲೆಸ್, ಬಳೆಗಳು, ಉಂಗುರಗಳು ಮತ್ತು ಬ್ರೇಸ್ಲೆಟ್ ಸೇರಿದಂತೆ ಸುಮಾರು 15 ಲಕ್ಷ ರೂಪಾಯಿ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನಾಗಿದೆ ಕಳ್ಳತನ ಮಾಡಲಾಗಿರುವುದು. ಶುಕ್ರವಾರ ರಾತ್ರಿ ಮಾಣಿಯಾಡ್ ಸಹಕಾರಿ ಬ್ಯಾಂಕ್ ಸಮೀಪ ಪ್ರವಾಸಿ ಕೆ ಸಿದ್ದೀಕ್ ಅವರ ಮನೆಯ ಮುಂಭಾಗದ ಬಾಗಿಲನ್ನು ಮುರಿದು ಚಿನ್ನ ಕಳ್ಳತನ ಮಾಡಲಾಗಿರುವುದು. ಹಜ್ ಯಾತ್ರೆಗೆಂದು 2 ವಾರಗಳ ಹಿಂದೆಯಷ್ಟೇ ಸಿದ್ದೀಕ್ ಮನೆಯಿಂದ ಹೊರಟಿದ್ದರು. ಶುಕ್ರವಾರ ಮಧ್ಯಾಹ್ನ 3:30 ಸುಮಾರಿಗೆ ಸಿದ್ದೀಕ್ ಅವರ ಪತ್ನಿ ಎಂಕೆ ಜುಸೀಲಾ ತನ್ನ ಮಕ್ಕಳೊಂದಿಗೆ ಪಯ್ಯನೂರಿಗೆ ಹೋಗಿದ್ದು ರಾತ್ರಿ 10 ಗಂಟೆ ಸುಮಾರಿಗೆ ಹಿಂತಿರುಗಿದ್ದಾರೆ. ಈ ಸಂದರ್ಭ ಮನೆಯ ಮುಂಭಾಗದ ಬಾಗಿಲಿನ ಬೀಗವನ್ನು ಕಬ್ಬಿಣ ಅಥವಾ ಇನ್ಯಾವುದೋ ವಸ್ತುಗಳನ್ನು ಬಳಸಿ ಮುರಿದು 22 ಪವನ್ ಚಿನ್ನದ ಆಭರಣಗಳನ್ನು ದೋಚಲಾಗಿದೆ ಎಂದು ತಿಳಿದು ಬಂದಿದೆ. ഇന്നലെ 3:30യോടെയാണ് ഇവർ ഇവിടുന്ന് വീടൊക്കെ പൂട്ടിയിട്ട് ഗേറ്റൊക്കെ അടച്ചിട്ട് ഇവിടുന്ന് കൺസ്ട്രക്ഷന് പോയിരുന്നത്. അപ്പോൾ തിരിച്ചവർ 10 മണിയാകുമ്പോഴേക്ക് തിരിച്ചു പോയതിനു ശേഷം അവരുടെ മെയിൻ ഡോർ ഇവിടെ ഓപ്പണാക്കിയിട്ട് കണ്ടിട്ട് അതിൻ്റെ കുത്തി തുറന്ന രീതിയിൽ അങ്ങനെ അതോടൊപ്പം അവർ ബെഡ്റൂമിലേക്ക് പോകുമ്പോഴേക്കും അവരവിടെയും എല്ലാം വാരി വലിച്ചിട്ടിട്ട് കണ്ടതിൻ്റെ ശേഷമാണ് അവർ പോലീസിന് റിപ്പോർട്ട് ചെയ്യുകയും അതുപോലെ തന്നെ അവർ പരിശോധിച്ചപ്പോൾ ബാക്ക് സൈഡിലുള്ള മുഴുവൻ ഡോറുകളും അതുപോലെ ഗേറ്റുകളൊക്കെ തുറന്നിട്ടിട്ടാണ് അവർ അവിടുന്ന് രക്ഷപ്പെട്ടതായിട്ട്. നഷ്ടപ്പെട്ടത് സ്വർണം 22 പവനാണ്. ಚಂದೇರ ಇನ್ಸ್ಪೆಕ್ಟರ್ ಕೆ ಪ್ರಶಾಂತ್, ಪ್ರಿನ್ಸಿಪಲ್ ಎಸ್ಐ ಕೆಪಿ ಸತೀಶ್, ಪ್ರೊಬೇಷನ್ ಎಸ್ಐ ಸಿಆರ್ ಮೌಶಿಮಿ ಎಂಬುವರ ನೇತೃತ್ವದಲ್ಲಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಬೆರಳಚ್ಚು ತಜ್ಞರು ಮತ್ತು ಶ್ವಾನದಳ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರ್ವತ್ತೂರು. ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಚೆಂಗಳ ಸೇವಾ ಸಹಕಾರಿ ಬ್ಯಾಂಕ್ನ ಕಾರ್ಯದರ್ಶಿ ಪಿ ಗಂಗಾಧರನ್ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಸಂಸದ ರಾಜಮೋಹನ್ ಉಣ್ಣಿತಾನ್ ಉದ್ಘಾಟಿಸಿದರು. ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಚೆಂಗಳ ಸೇವಾ ಸಹಕಾರಿ ಬ್ಯಾಂಕ್ನ ಕಾರ್ಯದರ್ಶಿ ಪಿ ಗಂಗಾಧರನ್ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಸಂಸದ ರಾಜಮೋಹನ್ ಉಣ್ಣಿತಾನ್ ಉದ್ಘಾಟಿಸಿ മാതനാടിದರು. പ്രതിബദ്ധത അത് മൂന്നും കാണിക്കുന്നതാണ് ഒരു സഹകരണ പ്രസ്ഥാനം ഇവിടെ വരണമെന്നുള്ള അദമ്യമായ ആഗ്രഹം. ആ ആഗ്രഹത്തിന്റെ സാക്ഷാത്കാരത്തിന് വേണ്ടി അനവരതം പ്രവർത്തിക്കുക, ആ പ്രവൃത്തി ലക്ഷ്യസ്ഥാനത്തെത്തുക. അങ്ങനെ സ്വന്തമായി ഭൂമി വാങ്ങിക്കുക, സ്വന്തമായി ഭൂമി വാങ്ങിച്ചു കഴിഞ്ഞ് സ്വന്തമായി കെട്ടിടവും ഉണ്ടായി. അപ്പോൾ ഇതെല്ലാം ഒരു പിന്നീട് വന്ന എല്ലാ പ്രവർത്തനവും ഒരു കളക്റ്റീവ് ലീഡർഷിപ്പിന്റെ ഫലമാണ്. ಸಂಸದ ರಾಜಮೋಹನ್ ಉಣ್ಣಿತಾನ್ ಅವರು ಪಿ ಗಿರಿಧರನ್ ಅವರನ್ನು ಶಾಲು ಹೊದಿಸಿ ಫಲಕ ನೀಡಿ ಅಭಿನಂದಿಸಿದರು.
ಬ್ಯಾಂಕ್ ಅಧ್ಯಕ್ಷ ಕುഞ്ഞിಕೃಷ್ಣನ್ ನಾಯರ್ ಕಾಟುಕೊಚ್ಚಿ ಅಧ್ಯಕ್ಷತೆ ವಹಿಸಿದ್ದರು. ಕೆಪಿಸಿಸಿ ಕಾರ್ಯದರ್ಶಿ ಕೆ ನೀಲಕಂಠನ್, ಸಹಕಾರಿ ಸಂಘದ ಮಾಜಿ ಹೆಚ್ಚುವರಿ ನಿಬಂಧಕ ವಿ ಕುഞ്ഞിಕಣ್ಣನ್, ಸಹಕಾರಿ ಸಂಘದ ಸಹಾಯಕ ನಿರ್ದೇಶಕ ಜೆ ಅಶೋಕ್ ಶೆಣೈ, ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ನ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಪಿಕೆ ವಿನೋದ್ ಕುಮಾರ್, ಮುಸ್ಲಿಂ ಲೀಗ್ ಮಾಜಿ ಜಿಲ್ಲಾ ಕಾರ್ಯದರ್ಶಿ ಮೂಸಾ ಬಿ ಚೆರ್ಕಳ, ಸಿಪಿಎಂ ಚೆಂಗಳ ಸ್ಥಳೀಯ ಕಾರ್ಯದರ್ಶಿ ಕೆವಿ ಬಾಲರಾಜ್, ಬ್ಯಾಂಕ್ ಉಪಾಧ್ಯಕ್ಷ ಅಹಮದ್ ಕಬೀರ್, ಇಕ್ಬಾಲ್ ಚೆರೂರು, ಸಿಎಚ್ ವಿಜಯನ್, ಬಿಕೆ ಕುಟ್ಟಿ, ಬಿ ವಿಷ್ಣು ಕಕ್ಕಿಲಾಯ, ಎಂ ಭವಾನಿ, ಕೆ ಕನಕ, ಪಿ ಗಿರಿಧರನ್ ಮುಂತಾದವರು ಮಾತನಾಡಿದರು. ಈ ಸಂದರ್ಭ ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಪೈಲಟ್ ಆಗಿ ಸೇರ್ಪಡೆಗೊಂಡ ಬ್ಯಾಂಕ್ ಕಾರ್ಯದರ್ಶಿ ಪಿ ಗಿರಿಧರನ್ ಅವರ ಪುತ್ರ ಪಿ ಸಿದ್ಧಾರ್ಥ್ ಅವರನ್ನು ಬ್ಯಾಂಕ್ ಆಡಳಿತ ಮಂಡಳಿ ಹಾಗೂ ಉದ್ಯೋಗಿಗಳು ಜೊತೆ ಸೇರಿ ಸಮಾರಂಭದಲ್ಲಿ ಸನ್ಮಾನಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಪುಲಿಕುನ್ ಗೆಸ್ಟ್ ಹೌಸ್ ಮುಂಭಾಗದಲ್ಲಿರುವ ನಗರಸಭೆಯ 19ನೇ ವಾರ್ಡ್ಗೆ ಸಂಬಂಧಿಸಿದ ಸ್ಥಳದಲ್ಲಿ 2 ಭಾಗದಲ್ಲಿರುವ ದೊಡ್ಡ ಗುಡ್ಡ ಕುಸಿಯುವ ಸ್ಥಿತಿಯಲ್ಲಿದೆ. ಪಾದಾಚಾರಿಗಳು ಹಾಗೂ ವಾಹನ ಸವಾರರು ಭೀತಿಯಿಂದಾಗಿದೆ ಈ ಪ್ರದೇಶದಲ್ಲಿ ಸಂಚರಿಸುವುದು. ಕಾಸರಗೋಡು ಪುಲಿಕುನ್ ಸಮೀಪದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವವರು ಮತ್ತು ವಾಹನ ಚಲಾಯಿಸುವವರು ಪ್ರತಿದಿನ ಭೀತಿಯಿಂದಾಗಿದೆ ಸಂಚರಿಸುತ್ತಿರುವುದು. ಪುಲಿಕುನುವಿನ ಗೆಸ್ಟ್ ಹೌಸ್ ಮುಂಭಾಗದಲ್ಲಿರುವ ನಗರಸಭೆಯ 19ನೇ ವಾರ್ಡ್ಗೆ ಸಂಬಂಧಿಸಿದ 2 ಬದಿಗಳಲ್ಲಿರುವ ದೊಡ್ಡ ಗುಡ್ಡವು ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳುವ ಸ್ಥಿತಿಯಲ್ಲಿದೆ. ಮಳೆಗಾಲ ಪ್ರಾರಂಭವಾದ ನಂತರ ಈ ರಸ್ತೆಯ ಮೂಲಕ ಪ್ರಾಣವನ್ನು ಪಣಕ್ಕಿಟ್ಟು ಸಂಚರಿಸುವ ಸ್ಥಿತಿಯಾಗಿದೆ. ರಸ್ತೆಯ ಕೆಳಭಾಗದಲ್ಲಿ ಅನೇಕ ಕುಟುಂಬಗಳು ವಾಸಿಸುತ್ತಿವೆ. ಒಂದು ವಾಹನಕ್ಕೆ ಮಾತ್ರ ಸಂಚರಿಸಬಹುದಾದ ರಸ್ತೆಯ ಬಳಿ ಇರುವ ಗುಡ್ಡ ಮತ್ತು ಭೂಮಿ ಖಾಸಗಿ ವ್ಯಕ್ತಿಗೆ ಸೇರಿದ್ದಾಗಿದೆ. ಶಾಲಾ ಮಕ್ಕಳು ಸೇರಿದಂತೆ ಹಲವಾರು ಮಂದಿ ನಡೆದುಕೊಂಡು ಹಾಗೂ ಆಟೋಗಳಲ್ಲಿ ಭೀತಿಯಿಂದ ಸಂಚರಿಸುತ್ತಿರುವುದು. ನಿವಾಸಿಗಳು ನಗರಸಭೆಯ ಮಾಜಿ ಚೇರ್ಮನ್ ಗಮನಕ್ಕೆ ತಂದಿದ್ದರೂ ಅಪಾಯಕಾರಿ ಸ್ಥಿತಿಯಲ್ಲಿರುವ ಗುಡ್ಡವನ್ನು ಒಡೆದು ರಸ್ತೆ ಅಗಲೀಕರಣಕ್ಕೆ ಫಂಡ್ ಇಲ್ಲವೆಂಬ ಪ್ರತಿಕ್ರಿಯೆಯನ್ನು ನೀಡಿದ್ದರು ಎಂದು ಸ್ಥಳೀಯರು ಹೇಳಿದರು. ಈ ವಿಷಯವನ್ನು ನೂತನ ಚೇರ್ಮನ್ ಗಮನಕ್ಕೆ ತರಲಾಗಿದ್ದು, ಅಪಾಯಕಾರಿ ಗುಡ್ಡದಿಂದಾಗಿ ಕಿರಿದಾದ ರಸ್ತೆಯನ್ನು ದೊಡ್ಡ ಅನಾಹುತ ಸಂಭವಿಸುವ ಮೊದಲು ಅಗಲೀಕರಣಗೊಳಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ತಂಬಾಕು ವಿರೋಧಿ ದಿನಾಚರಣೆಯ ಅಂಗವಾಗಿ ಮಂಗಲ್ಪಾಡಿ ತಾಲೂಕು ಆಸ್ಪತ್ರೆಯ ವ್ಯಾಪ್ತಿಯ ಉಪ್ಪಳ ಬಸ್ ನಿಲ್ದಾಣ ಪರಿಸರದ ಎಲ್ಲ ತಂಬಾಕು ಮಾರಾಟ ಮಳಿಗೆಗಳನ್ನು ಪರಿಶೀಲಿಸಲಾಯಿತು. ತಪಾಸಣೆ ಮಾಡಿದ 47 ಅಂಗಡಿಗಳಲ್ಲಿ 29 ಅಂಗಡಿಗಳಿಗೆ ದಂಡ ವಿಧಿಸಲಾಗಿದೆ. ಈ ಸಂದರ್ಭ ತಂಬಾಕು ನಿಷೇಧ ಕಾಯ್ದೆಯ ಬಗ್ಗೆಯೂ ಜಾಗೃತಿ ಮೂಡಿಸಲಾಯಿತು. ಮಂಗಲ್ಪಾಡಿ ತಾಲೂಕು ಆಸ್ಪತ್ರೆ ವ್ಯಾಪ್ತಿಯ ಉಪ್ಪಳ ಬಸ್ ನಿಲ್ದಾಣ ಪರಿಸರದ ಎಲ್ಲ ಅಂಗಡಿಗಳನ್ನು ತಂಬಾಕು ವಿರೋಧಿ ದಿನಾಚರಣೆಯ ಅಂಗವಾಗಿ ಪರಿಶೀಲಿಸಲಾಯಿತು. ನೋ ಸ್ಮೋಕಿಂಗ್ ಬೋರ್ಡ್ ಅಳವಡಿಸದ ಸಂಸ್ಥೆಗಳಿಗೆ ದಂಡ ವಿಧಿಸಲಾಯಿತು. ಕೆಲವು ಅಂಗಡಿಗಳಲ್ಲಿ ವ್ಯಾಪಾರಿಗಳಿಗೆ ತಂಬಾಕು ನಿಷೇಧ ಕಾಯ್ದೆಯ ಬಗ್ಗೆಯೂ ಜಾಗೃತಿ ಮೂಡಿಸಲಾಯಿತು. ಪರಿಶೀಲನೆ ಮಾಡಿದ 47 ಅಂಗಡಿಗಳಲ್ಲಿ 29 ಅಂಗಡಿಗಳಿಗೆ ದಂಡ വിധിಸಲಾಯಿತು. പുകയില വിരുദ്ധ മേഖലയായിട്ട് നമ്മൾ പ്രഖ്യാപിക്കുന്നതിൻ്റെ ഭാഗമായിട്ട് വ്യാപാര സ്ഥാപനങ്ങളിൽ നമ്മൾ ഇൻസ്പെക്ഷൻ നടത്തുകയും ചെയ്തിട്ടുണ്ടായിരുന്നു. അപ്പോൾ അതിനകത്ത് നമ്മുടെ ചിലയിടങ്ങളിൽ അതിൽ നമ്മൾ വിട്ടുവീഴ്ച ചെയ്യുന്ന സ്വഭാവം നമ്മൾ കണ്ടിട്ടുള്ളതിനാൽ വളരെ സ്ട്രിക്റ്റ് ആയിട്ടുള്ള പരിശോധന നമ്മൾ ഇത്തവണ നടത്തുകയും അപ്പോൾ അതിൻ്റെ ഭാഗമായിട്ട് ചില സ്ഥാപനങ്ങളിൽ നമ്മൾ പിഴ ഈടാക്കുകയും ചെയ്തിട്ടുണ്ട്. ബാക്കി പലയിടങ്ങളിൽ നിന്നും നമ്മൾ പുകയിലുമായി ബന്ധപ്പെട്ട വസ്തുക്കൾ നമ്മൾ കണ്ടെടുക്കുകയും അതേ സ്ഥാപനങ്ങളിൽ നമ്മൾ അവരെ പിഴ ഈടാക്കുകയും ചെയ്തിട്ടുണ്ട്. ബാക്കിയുള്ളവരെ ബോധവൽക്കരണം നടത്തുകയും ചെയ്തിട്ടുണ്ടായിരുന്നു. അപ്പോൾ ഇതിൻ്റെ ഭാഗമായിട്ട് ഇനി നമ്മൾ വരും കാലങ്ങളിൽ ഈ പുകയില വിരുദ്ധ ക്യാമ്പയിൻ ശക്തിപ്പെടുത്തുന്നതിൻ്റെ ഭാഗമായിട്ട് നമ്മൾ ഈ ഒരു ഇൻസ്പെക്ഷനും അതിൻ്റെ ഭാഗമായിട്ടുള്ള ബാക്കി പ്രവർത്തനങ്ങളും ശക്തിപ്പെടുത്തുകയും ചെയ്യും. ಮಂಗಲ್ಪಾಡಿ ತಾಲೂಕು ಆಸ್ಪತ್ರೆಯ ಹೆಲ್ತ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ತಂಬಿ, ಜಯಕೃಷ್ಣನ್ ಎಂಕೆ, ಸಂಗೀತ್ ಓ, ಬಿಜಿನಿ ಕೆ ಎಂಬಿವರ ನೇತೃತ್ವದಲ್ಲಿ ತಪಾಸಣೆ ನಡೆಸಲಾಯಿತು. ಅಲ್ಲದೆ ಮಂಜೇಶ್ವರ ಪೊಲೀಸರು ಸಹಕಾರ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಪಾಸಣೆಯನ್ನು ತೀವ್ರಗೊಳಿಸಲಾಗುವುದು ಎಂದು ತಾಲೂಕು ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ಅಶೋಕ್ ತಿಳಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಈರಾಕೋಡಿ ಎಂಬಲ್ಲಿ ಅಬ್ದುಲ್ ರೆಹಮಾನ್ ಎಂಬವರನ್ನು ಬರ್ಬರವಾಗಿ ಕೊಲೆಗೈದ ಹಾಗೂ ಜೊತೆಗಿದ್ದ ಕಲಂದರ್ ಶಾಪಿಗೆ ಹಲ್ಲೆ ಮಾಡಿದ ಪ್ರಕರಣ ಸಂಬಂಧಿಸಿ ಮತ್ತಿಬ್ಬರನ್ನು ಬಂಧಿಸಲಾಗಿದೆ. ಬಂಟ್ವಾಳದ ಸುಮಿತಾಚಾರ್ಯ ಹಾಗೂ ರವಿರಾಜ್ ಆಗಿದ್ದಾರೆ ಬಂಧಿತ ಆರೋಪಿಗಳು. ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಿಕಪ್ ಚಾಲಕ ಅಬ್ದುಲ್ ರೆಹಮಾನ್ ಎಂಬವರನ್ನು ಬರ್ಬರವಾಗಿ ಹತ್ಯೆಗೈದ ಹಾಗೂ ತಡೆಯಲು ಯತ್ನಿಸಿದ ಅವರ ಸ್ನೇಹಿತ ಕಲಂದರ್ ಶಾಪಿಗೆ ಹಲ್ಲೆ ಮಾಡಿದ ಪ್ರಕರಣದಲ್ಲಿ ಮತ್ತಿಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ತೆಂಕಬೆಳ್ಳೂರು ನಿವಾಸಿ ಸುಮಿತಾಚಾರ್ಯ ಹಾಗೂ ಬಳಗಬೆಳ್ಳೂರು ನಿವಾಸಿ ರವಿರಾಜ್ ಎಂಬವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ನಾಡನ್ನೇ ಬೆಚ್ಚಿ ಬೀಳಿಸಿದ ಕೊಲೆ ಮೇ 27ರ ಸಾಯಂಕಾಲ ಈರಕೋಡಿಯ ಕುರಿಯಾಲ ಎಂಬಲ್ಲಿ ನಡೆದಿತ್ತು. ದೀಪಕ್, ಪೃಥ್ವಿರಾಜ್, ಚಿರಂತನ್ ಎಂಬವರನ್ನು ಈ ಹಿಂದೆ ಬಂಧಿಸಲಾಗಿತ್ತು. ಇನ್ನಿಬ್ಬರ ಬಂಧನದೊಂದಿಗೆ ಅಬ್ದುಲ್ ರಹೀಂ ಕೊಲೆ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 5ಕ್ಕೆ ಏರಿದೆ. ಕೊಲೆಯ ನಂತರ ಹಿಂಸಾಚಾರ ಸಾಧ್ಯತೆ ಇರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಧಿಸಲಾಗಿದ್ದ ನಿಷೇಧಾಜ್ಞೆ ಶನಿವಾರ ಸಮಾಪನಗೊಂಡಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ.
ಜಿಲ್ಲೆಯಾದ್ಯಂತ ಶನಿವಾರವೂ ಭಾರೀ ಮಳೆ ಮುಂದುವರೆದಿದೆ. ಕಾಸರಗೋಡು ಕೂಡ್ಲುವಿನಲ್ಲಿ ಶುಕ್ರವಾರ ಅಂದಾಜು 20 ಸೆಂಟಿಮೀಟರ್ ಮಳೆ ದಾಖಲಾಗಿದೆ. ವಿಷ್ಣುಮಂಗಲ ಕ್ಷೇತ್ರ ಪರಿಸರ ಹಾಗೂ ಪ್ರದೇಶಗಳ ಮನೆಗಳು ಜಲಾವೃತಗೊಂಡಿದ್ದು ನಿವಾಸಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯಾದ್ಯಂತ ಶನಿವಾರವೂ ಭಾರೀ ಮಳೆ ಮುಂದುವರೆದಿದೆ. ಜಿಲ್ಲೆಯ ಬಹುತೇಕ ಹೊಳೆಗಳು ತುಂಬಿ ಹರಿಯುತ್ತಿದ್ದು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದೆ. ಹಲವೆಡೆ ಪ್ರವಾಹ ಉಂಟಾಗಿ ಅಪಾರ ಹಾನಿ ಸಂಭವಿಸಿದೆ. ಕಾಸರಗೋಡು ಕೂಡ್ಲುವಿನಲ್ಲಿ ಶುಕ್ರವಾರ ಅಂದಾಜು 20 ಸೆಂಟಿಮೀಟರ್ ಮಳೆ ದಾಖಲಾಗಿದೆ. ವಿಷ್ಣುಮಂಗಲ ಕ್ಷೇತ್ರ ಪರಿಸರದಲ್ಲಿರುವ ಗದ್ದೆ ಬಯಲುಗಳಲ್ಲಿ ನೀರು ತುಂಬಿ ರಸ್ತೆ ಹಾಗೂ ಉಕ್ಕಿ ಹರಿಯುವ ತೋಡಿನ ನಡುವೆ ವ್ಯತ್ಯಾಸ ತಿಳಿಯದಂತಾಗಿದೆ. ರಸ್ತೆಯು ಜಲಾವೃತಗೊಂಡಿದ್ದು ವಾಹನ ಸವಾರರು ವಾಹನ ನಿಲ್ಲಿಸಿ ರಸ್ತೆಯನ್ನು ಹುಡುಕಿ ತೆರಳಬೇಕಾದ ದುರವಸ್ಥೆ ಎದುರಾಗಿದೆ. ಸುತ್ತಮುತ್ತಲಿನ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳು ಜಲಾವೃತಗೊಂಡಿದ್ದು ಇಲ್ಲಿನ ನಿವಾಸಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. 50 ಲಕ್ಷ ವೆಚ್ಚದ ಕಾಮರ್ಸ್ ಪ್ರೊಫೆಷನಲ್ ಕೋಚಿಂಗ್ ಸ್ಕಾಲರ್ಶಿಪ್ ಯೋಜನೆಯೊಂದಿಗೆ ಜೆಸಿಐ ಝೋನ್ 19 ಈ ಬಗ್ಗೆ ಜೆಸಿಐ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಣ್ಣೂರು, ಕಾಸರಗೋಡು, ವಯನಾಡ್, ಮಾಹಿ ಸೇರಿರುವ ಜೆಸಿಐ ಝೋನ್ 19ರ ವಿದ್ಯಾರ್ಥಿಗಳಿಗಾಗಿ 50 ಲಕ್ಷ ವೆಚ್ಚದ ಕಾಮರ್ಸ್ ಪ್ರೊಫೆಷನಲ್ ಕೋಚಿಂಗ್ ಸ್ಕಾಲರ್ಶಿಪ್ ಎಕ್ಸಾಮ್ ಅನ್ನು ಜೆಸಿಐ ಆಯೋಜಿಸಲಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ +2 ಡಿಗ್ರಿ ಅಧ್ಯಯನ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗಾಗಿದೆ ಈ ಯೋಜನೆ. ಯೋಜನೆಯ ಭಾಗವಾಗಿ ಸಿಎ, ಸಿಎಂಎ, ಎಸಿಸಿಎ, ಸಿಎಸ್ಎಂಬಿ ಕೋರ್ಸ್ಗಳು ಲಭ್ಯವಾಗಲಿದೆ. ಇರಿಟಿ, ಮಟ್ಟನ್ನೂರು, ತಲಶೇರಿ, ಕಣ್ಣೂರು, ಪಯ್ಯನೂರು, ಕಾಞಂಗಾಡ್, ಕಾಸರಗೋಡು, മാനന്തവാടി, കൽപ്പറ്റ, ചെറുപുഴ ಎಂಬೆಡೆಗಳಲ್ಲಿ ಪರೀಕ್ಷಾ ಕೇಂದ್ರಗಳಿರಲಿವೆ ಎಂದು ಪದಾಧಿಕಾರಿಗಳು ತಿಳಿಸಿದರು. കുട്ടികളുടെ മാർക്ക് അനുസരിച്ച് അവരുടെ ആ ഒരു സ്കോർ അനുസരിച്ചിട്ട് അവരുടെ ട്യൂഷൻ ഫീസ് ഇളവ് ഉണ്ടാകുന്ന ഒരു പദ്ധതിയാണ്. അങ്ങനെ നമുക്ക് 100% വരെ ട്യൂഷൻ ഫീസ് ഇളവ് വാങ്ങിയിട്ട് ഇപ്പം കുട്ടികൾ അവിടെ പഠിക്കുന്നുണ്ട്. ഈ ഒരു എക്സാം ത്രൂവും ഒരുപാട് കുട്ടികൾക്ക് അങ്ങനെയുള്ള ഒരു അവസരം ഉണ്ടാവട്ടെ എന്ന് ഞങ്ങൾ ആശംസിക്കുകയാണ്. പിന്നെ രണ്ടാമത്തെ കാര്യം എന്ന് പറഞ്ഞിട്ടുണ്ടെങ്കിൽ നമ്മൾ 10 സെൻറ്ററുകളിലായിട്ടാണ് ഈ എക്സാം കണ്ടക്ട് ചെയ്യുന്നത്. അതിലൊരു സെൻറ്ററാണ് കാസർഗോഡ്. അപ്പോൾ കാസർഗോഡ് സെൻറ്ററിൽ വരുന്ന കുട്ടികൾ എന്ന് പറയുന്നത് ഈ കാസർഗോഡ് നിയർ ബൈ ആയിട്ടുള്ള ജെസിഐയുടെ ലോക്കൽ ഓർഗനൈസേഷൻസ്, സാറ് പറഞ്ഞ പോലെ വിദ്യാനഗർ, ബദിയടുക്ക, കാസർഗോഡ് ടൗണ്, അതേപോലെ കാസർഗോഡ് ഹെറിറ്റേജ് സിറ്റി, ഇങ്ങനെയുള്ള 4 ലോമിൻ്റെ കുട്ടികളാണ് ഈ സെൻറ്ററിൽ വെച്ച് എക്സാം എഴുതുന്നത്. ജൂൺ 6-ാം തീയതി വെള്ളിയാഴ്ചയാണ് ഇതിൻ്റെ എക്സാം നടക്കുന്നത്. ಸುದ್ದಿಗೋಷ್ಠಿಯಲ್ಲಿ ಸಜಿತ್ ಪಾಲೇರಿ, ಶಿದರ್ ಸೈಫುದ್ದೀನ್, ರಾಶಿದ್ ಕೇಜ್, ಅನೀಶ್ ಆರ್, ರಾಜೀವ್ ಪಿವಿಟಿ, ಮಿಥುನ್ ಜೇವಿ, ಎ ವಾಮನಕುಮಾರ, ನಿಜಾಮುದ್ದೀನ್ ಎಂಬಿಬ್ಬರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಉಪ್ಪಳ ಹಾಗೂ ಸುತ್ತಮುತ್ತ ಪರಿಸರದ ರಸ್ತೆಗಳು, ಮನೆಗಳು ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ತೊಂದರೆಗೊಳಗಾದ ಕುಟುಂಬಗಳನ್ನು ರಕ್ಷಿಸಲು ಆಯಾಯ ಪ್ರದೇಶಗಳಲ್ಲಿ ಪರ್ಯಾಯ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ. ಭಾರೀ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ರಸ್ತೆಗಳು, ಮನೆಗಳು ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಅತ್ಯಂತ ಅವೈಜ್ಞಾನಿಕವಾಗಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸುವುದರಿಂದ ನೀರು ತುಂಬಿ ರಸ್ತೆಗಳು ಮಾತ್ರವಲ್ಲದೆ ಇಡೀ ನಾಡನ್ನೇ ಸಂಕಷ್ಟಕ್ಕೀಡು ಮಾಡುತ್ತಿದೆ. ಸುತ್ತಮುತ್ತಲಿನ ಪರಿಸರ ನಿವಾಸಿಗಳ ಮನೆಗಳು ಮತ್ತು ಹೊಲಗಳು ನೀರಿನಲ್ಲಿ ಮುಳುಗುತ್ತಿರುವ ದೃಶ್ಯವಾಗಿದೆ ಸದ್ಯ ಕಾಣುತ್ತಿರುವುದು. ಮಳೆಗಾಲದ ಆರಂಭದಲ್ಲಿಯೇ ಈ ರೀತಿಯಾದರೆ ಮುಂಬರುವ ಮಳೆಯನ್ನು ನೆನೆದು ಕಂಗಾಲಾಗುತ್ತಿದ್ದಾರೆ ಸುತ್ತಮುತ್ತಲಿನ ಪರಿಸರ ನಿವಾಸಿಗಳು. ಕಳೆದ ವರ್ಷ ಸುರಿದ ಮಳೆಯಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಅನೇಕ ಮನೆಗಳು ಹಾಗೂ ವ್ಯಾಪಾರ ಸಂಸ್ಥೆಗಳಿಗೆ ನೀರು ನುಗ್ಗಿತ್ತು. ಪರಿಣಾಮವಾಗಿ ಅನೇಕ ಜನರು ಸ್ಥಳಾಂತರಗೊಳ್ಳಬೇಕಾದ ಸ್ಥಿತಿಯೂ ನಿರ್ಮಾಣವಾಗಿತ್ತು. ಆದರೆ ಈ ಸ್ಥಿತಿ ಈ ವರ್ಷದ ಮಳೆಯ ಆರಂಭದಿಂದಲೇ ಪ್ರಾರಂಭವಾಗಿರುವುದು ಶೋಚನೀಯ ಸಂಗತಿಯಾಗಿದೆ. ಎತ್ತರದಲ್ಲಿ ನಿರ್ಮಿಸಲಾಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ತಗ್ಗು ಪ್ರದೇಶಗಳಲ್ಲಿನ ಪರಿಸರವಾಸಿಗಳನ್ನು ತೊಂದರೆಗೀಡು ಮಾಡಲಿದೆ ಎಂಬ ಭಯ ಈ ಹಿಂದೆಯೇ ಇತ್ತು. ನಿರ್ಮಾಣ ಪ್ರಾರಂಭವಾದಾಗಿನಿಂದ ಸ್ಥಳೀಯರು ಈ ಆತಂಕವನ್ನು ನಿರ್ಮಾಣ ಕಂಪನಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೊಂದಿಗೆ ಹಂಚಿಕೊಂಡಿದ್ದರು. ಆದರೆ ಯಾರೂ ಕೂಡ ಈ ಬಗ್ಗೆ ಗಮನ ಹರಿಸಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ತಲಪಾಡಿಯಿಂದ ಕುಂಬಳೆಯವರೆಗಿನ ರಾಷ್ಟ್ರೀಯ ಹೆದ್ದಾರಿಯ ಉದ್ದಕ್ಕೂ ಇರುವ 100 ಕುಟುಂಬಗಳಾಗಿದೆ ಮಳೆಗಾಲದಲ್ಲಿ ನೀರು ನುಗ್ಗುವುದರಿಂದ ತೊಂದರೆ ಅನುಭವಿಸುತ್ತಿರುವುದು. ಮಳೆ ಜೋರಾದರೆ ಮನೆಗಳಿಗೆ ನೀರು ನುಗ್ಗುತ್ತದೆ. ಮಕ್ಕಳು ಮತ್ತು ವೃದ್ಧರು ಮನೆಯಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ಈ ವಾರದಲ್ಲಿ ಶಾಲೆಗಳು ಸಹ ಪ್ರಾರಂಭವಾಗಲಿದೆ. ಅಧ್ಯಯನಕ್ಕೆ ಅಡ್ಡಿಯಾಗುತ್ತದೆಯೋ ಎಂಬ ಭಯದಲ್ಲಿದ್ದಾರೆ ಪ್ರದೇಶವಾಸಿಗಳು. ಇಚಿಲಂಗೋಡ್ ಮಲಿಕ್ ದಿನಾರ್ ಮಸೀದಿ ಸಮೀಪ ಅಣೆಕಟ್ಟಿನ ಸಮೀಪ ಭಾರೀ ಮಳೆಯಿಂದಾಗಿ ಭೂಕುಸಿತ ಸಂಭವಿಸಿದೆ. ಘಟನೆ ಸಂಭವಿಸಿದ ಕೆಲವೇ ಗಂಟೆಗಳಲ್ಲಿ ಮಂಗಲ್ಪಾಡಿ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಫೈರ್ ರೆಸ್ಕ್ಯೂ ವೈಟ್ ಗಾರ್ಡ್ ಸದಸ್ಯರು, ಕೆಎಸ್ಇಬಿ ಸ್ಥಳೀಯರು ಒಟ್ಟಾಗಿ മണ്ണನ್ನು ತೆಗೆದು ಸಂಚಾರಕ್ಕೆ ಯೋಗ್ಯವಾಗುವಂತೆ ಮಾಡಿದರು. മംഗൽപാടി പഞ്ചായത്തിലെ ഇച്ചിലങ്കോട് വാർഡിലെ മാലിക് ദിനാർ ജുമാ മസ്ജിദിന് തൊട്ടടുത്ത സ്ഥലത്താണ് മണ്ണിടിഞ്ഞിട്ടുള്ളത്. വളരെ ഭീകരാന്തരീക്ഷമാണ്. പക്ഷേ അപ്പം തന്നെ പ്രിയപ്പെട്ട സെക്രട്ടറി അടക്കമുള്ള ആളുകൾ
സെക്രട്ടറി അടക്കമുള്ള ആളുകളെ പഞ്ചായത്ത് പ്രസിഡന്റും എല്ലാവരും സ്ഥലത്തെത്തുകയും അപ്പോൾ തന്നെ ഫയർഫോഴ്സ് വരികയും പിന്നെ മറ്റുള്ള വൈറ്റുകാട് ടീം അംഗങ്ങൾ അടക്കമുള്ള ആളുകൾ എത്തിയിട്ടുണ്ട്. മരങ്ങളൊക്കെ മുറിച്ചു മാറ്റിയിട്ടുണ്ട്. ഒരു രൂപയില്ലാതെ നിൽക്കുന്ന അവസരത്തിലാണ് ഞങ്ങൾ എത്തിപ്പെട്ടത്. അങ്ങനെ ഫയർഫോഴ്സിനോട് ഞങ്ങൾ പറഞ്ഞു, ഇത് മരങ്ങൾ മുറിച്ച് ആളുകൾക്ക് നടന്നു പോകാനുള്ളൊരു രീതിയിലേക്ക് ആക്കണം. ഇപ്പോൾ JCB നമ്മൾ ഏർപ്പാടാക്കിയിട്ടുണ്ട്. ആ JCB വന്നു കഴിഞ്ഞിട്ടുണ്ടെങ്കിൽ നമ്മൾ ആളുകൾക്ക് നടന്നു പോകാനുള്ളൊരു ಸಂವಿಧಾನത്തിലേക്ക് ಎತ್ತು. ಶಿರಿಯ ಹೊಳೆಯ ಕೆಲವು ಭಾಗಗಳು ಕುಸಿಯುವ ಸಾಧ್ಯತೆ ಇರುವ ಸ್ಥಳಗಳಾಗಿವೆ ಎಂದು ಶೀಘ್ರ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕುಂಬಳೆ ಪೊಲೀಸ್ ಠಾಣೆ ರಸ್ತೆಯಲ್ಲಿ KSTPಯ ಅವೈಜ್ಞಾನಿಕ ರೋಡ್ ಟಾರಿಂಗ್ ನಡೆಸಿದರ ಕಾರಣ ವ್ಯಾಪಾರ ಸಂಸ್ಥೆಗಳಿಗೂ ನೀರು ನುಗ್ಗುವ ಸ್ಥಿತಿ ನಿರ್ಮಾಣವಾಗಿದೆ. ನೀರು ನಿಲ್ಲುವ ಕಾರಣ ಆರಿಕಾಡಿ ಕುಂಬಳೆ ಮೊಗ್ರಾಲ್ ರೈಲ್ವೆ ಅಂಡರ್ ಪಾಸ್ನಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಮೊಗ್ರಾಲ್ ನಾಂಗಿ ಪ್ರದೇಶದಲ್ಲಿ ನೀರು ನಿಂತ ಕಾರಣ ಸುಮಾರು 25 ಮನೆಗಳು ಅಪಾಯದ ಭೀತಿಯಲ್ಲಿದೆ. ಮುಟ್ಟಂ, ಆರಿಕಾಡಿ, ಮೊಗ್ರಾಲ್ ಕೊಪ್ರ ಬಜಾರ್, ಮೊಗ್ರಾಲ್ ಪುತ್ತೂರು ಪ್ರದೇಶಗಳಲ್ಲಿನ ಸರ್ವಿಸ್ ರಸ್ತೆ ಜಲಾವೃತಗೊಂಡಿರುವುದರಿಂದ ವಾಹನ ಸಂಚಾರಕ್ಕೂ ತೊಂದರೆಯಾಗಿದೆ. ಕುಂಬಳೆ ಗ್ರಾಮ ಪಂಚಾಯತ್ನ ವಿವಿಧ ಒಳ ಪ್ರದೇಶಗಳಲ್ಲಿ ನೀರು ನಿಂತು ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ನೀರು ನುಗ್ಗಿ ಸಮಸ್ಯೆಗೆ ಒಳಗಾದ ಕುಟುಂಬಗಳ ಸಮಸ್ಯೆಗಳನ್ನು ಪರಿಹರಿಸಲು ನಿರ್ಮಾಣ ಕಂಪನಿ ಅಧಿಕಾರಿಗಳು, ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು ತುರ್ತಾಗಿ ಮಧ್ಯಪ್ರವೇಶಿಸಬೇಕೆಂದು, ನೀರಿನ ಸಮಸ್ಯೆ ತಪ್ಪಿಸಲು ಆಯಾ ಪ್ರದೇಶಗಳಲ್ಲಿ ಪರ್ಯಾಯ ವ್ಯವಸ್ಥೆಗಳನ್ನು ಜಾರಿಗೆ ತರಬೇಕೆಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪ್ಪಳಗೇಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೀನು ಲಾರಿ ಮತ್ತು ಕಾರು ಡಿಕ್ಕಿ ಹೊಡೆದ ಘಟನೆ, ಮಹಿಳೆಯೊಬ್ಬರು ಮೃತಪಟ್ಟಿದ್ದು 4 ಗಂಭೀರ ಗಾಯ. ತ್ರಿಕರಿಪುರ ಮಾಣಿಯಾಡ್ ಎಂಬಲ್ಲಿ ಮನೆಯವರು ಹೊರಗೆ ಹೋದ ಸಂದರ್ಭ ಮನೆಯ ಬಾಗಿಲು ಮುರಿದು ಭಾರೀ ಕಳ್ಳತನ, 15 ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನಾಗಿದೆ ಕಳವು ಮಾಡಲಾಗಿರುವುದು. ಚೆಂಗಳ ಸೇವಾ ಸಹಕಾರಿ ಬ್ಯಾಂಕ್ನ ಕಾರ್ಯದರ್ಶಿ P. ಗಂಗಾಧರನ್ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ, ಸಂಸದ ರಾಜಮೋಹನ್ ಉಣ್ಣಿತಾನ್ ಅವರಿಂದ ಉದ್ಘಾಟನೆ. ಕುಸಿಯುವ ಸ್ಥಿತಿಯಲ್ಲಿದೆ ಕಾಸರಗೋಡು ಪುಲಿಕುನ್ ಗೆಸ್ಟ್ ಹೌಸ್ ಮುಂಭಾಗದಲ್ಲಿರುವ ಗುಡ್ಡ, ಪಾದಚಾರಿಗಳು ಹಾಗೂ ವಾಹನ ಸವಾರರು ಸಂಚರಿಸುತ್ತಿರುವುದು ಭೀತಿಯಿಂದ. ಮಂಗಲ್ಪಾಡಿ ತಾಲೂಕು ಆಸ್ಪತ್ರೆ ವ್ಯಾಪ್ತಿಯ ಉಪ್ಪಳ ಬಸ್ ನಿಲ್ದಾಣ ಪರಿಸರದ ಎಲ್ಲ ತಂಬಾಕು ಮಾರಾಟ ಮಳಿಗೆಗಳ ಪರಿಶೀಲನೆ, ತಂಬಾಕು ವಿರೋಧಿ ದಿನಾಚರಣೆಯ ಅಂಗವಾಗಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.